ಸಿಎಂ ಸಿದ್ದರಾಮಯ್ಯ ಅವರಿಗೆ ಶಾಸಕ ಲಕ್ಷ್ಮಣ ಸವದಿ ಸವಾಲ್ ಹಾಕಿದ್ದಾರೆ. ಅಥಣಿ ವಿಧಾನಸಭಾ ಕ್ಷೇತ್ರದಿಂದ ನನ್ನ ವಿರುದ್ಧ ಸ್ಪರ್ಧಿಸಿ ಮುಖ್ಯಮಂತ್ರಿಗಳೇ ನಿಮ್ಮ ಸ್ಪರ್ಧೆ ಸವಾಲಾಗಿ ಸ್ವೀಕರಿಸುತ್ತೇನೆ ಅಂತ ಹೇಳಿ ಅವರು ಹೇಳಿರೋದು. ಅಥಣಿ ಕ್ಷೇತ್ರದ ಜನರು ನಿಮಗೆ ತಕ್ಕ ಪಾಠವನ್ನ ಕಲಿಸ್ತಾರೆ ಅಂತ ಕೂಡ ಹೇಳಿದ್ದಾರೆ. ಇನ್ನು ಸಿಎಂ ಏಕವಚನದಲ್ಲಿ ಮಾತನಾಡುವುದು ಶೋಭೆ ತರೋದಿಲ್ಲ, ಗೌರವ ಕೊಟ್ಟು ಮಾತನಾಡುವುದನ್ನ ಸಿಎಂ ಕಲಿಬೇಕು. ಬ್ಲೂ ಫಿಲ್ಮ್ ಬಗ್ಗೆ ನಿಮ್ಮ ಸಚಿವರನ್ನ ಕೇಳಿದ್ದಾರೆ, ಉತ್ತರ ಸಿಗುತ್ತೆ. ಯಾಕೆ ಹಗಲಲ್ಲಿ ನಿದ್ದೆ ಮಾಡ್ತಾರೆ ಸಿಎಂ ಸಿದ್ದರಾಮಯ್ಯ ಅನ್ನೋದಕ್ಕೆ ಉತ್ತರ ಸಿಗುತ್ತೆ ಅಂತ ಕೂಡ ಈ ಸಂದರ್ಭದಲ್ಲಿ ಲಕ್ಷ್ಮಣ ಸವದಿ ಹೇಳಿದ್ದಾರೆ. ಇನ್ನು ರಾತ್ರಿ ಇಡೀ ಸಿಎಂ ಸಿದ್ದರಾಮಯ್ಯ ಏನ್ ಮಾಡ್ತಾರೆ ಅಂತ ಕೂಡ ಈ ಸಂದರ್ಭದಲ್ಲಿ ಅಥಣಿ ಶಾಸಕ ಲಕ್ಷ್ಮಣ ಸವದಿ ಹೇಳಿದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಸಿಎಂ ನಿನ್ನೆ ಏನ್ ಹೇಳಿದ್ರು, ಅದಕ್ಕೆ ಲಕ್ಷ್ಮಣ ಸವದಿ ಕೊಟ್ಟ ಪ್ರತಿಕ್ರಿಯೆ ಏನು ಅನ್ನೋದನ್ನ ನೋಡೋಣ ಬನ್ನಿ. ಲಕ್ಷ್ಮಣ ಸವದಿ, ನೀವೆಲ್ಲ ಕೇಳಬೇಕು ಅಥಣಿ ಜನ. ಲಕ್ಷ್ಮಣ ಸವದಿ ಅವರೇ, ನಿಮ್ಮ ಮಂತ್ರಿ ಸ್ಥಾನ ಯಾಕೆ ಹೋಯ್ತು? ವಿಧಾನಸಭೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ದೇಗುಲ ಇದ್ದಾಗಿ, ದೇವಸ್ಥಾನ ಇದ್ದಾಗಿ ಅಲ್ಲಿ ಕೂತ್ಕೊಂಡು ಇದೇ ಲಕ್ಷ್ಮಣ ಸವದಿ ಮತ್ತು ಅವರ ಸ್ನೇಹಿತರು ಬ್ಲೂ ಫಿಲ್ಮ್ ನೋಡ್ತಾ ಇದ್ರಲ್ರಿ, ನಾಚಿಕೆ ಆಗಲ್ಲ? ಬ್ಲೂ ಫಿಲ್ಮ್ ಗೊತ್ತಾ ನಿಮ್ಗೆ? ಬ್ಲೂ ಫಿಲ್ಮ್ ಅಂದ್ರೆ ಆ ಬ್ಲೂ ಫಿಲ್ಮ್ ನೋಡಿರ್ತಕ್ಕಂಥ ಲಕ್ಷ್ಮಣ ಸವದಿ ಅವರಿಗೆ ಕೇಳಬೇಕು, ಅದೇನ್ರಿ ಅದು ನೋಡ್ತಾ ಇದ್ದದ್ ನೀವು ಅಂತ ಹೇಳಿ. ಬಹುಶಃ ಮಾನ ಮರ್ಯಾದೆ ಇದ್ರೆ ಈ ಬ್ಲೂ ಫಿಲ್ಮ್ ನೋಡಿದವರು ಸಾರ್ವಜನಿಕ ಜೀವನದಿಂದ ಜನರ ಕ್ಷಮೆಯನ್ನ ಕೋರಿ ನಿವೃತ್ತಿ ಆಗಬೇಕು. ಅದರ ಮಾನ ಇಲ್ಲ, ಬಂಡ ಜನ ಈ ಬಿಜೆಪಿಯವರು ಅಂತಕ್ಕಂಥ ತಿಳ್ಕೋಬೇಕಾಗ್ತದೆ. ಬಂಡ್ರು ಬಂಡ್ರು. ಸಾರ್ವಜನಿಕರಾಗಿ ನಿಮಗೆ ನೀಲಿ ಚಿತ್ರ ಗೊತ್ತಾ ಅಥವಾ ನೀಲಿ ಚಿತ್ರ ನೋಡಿದ್ದೀರಾ ಅಂತ ಅಲ್ಲಿ ಜನರನ್ನು ಕೇಳೋಕ್ಕಿಂತ ತಮ್ಮ ಸಚಿವ ಸಂಪುಟದಲ್ಲಿ ಕೆಲವೊಬ್ರು ಇದ್ದಾರಲ್ಲ ಅವ್ರನ್ನ ಕೇಳಿದ್ರೆ ಹೇಳ್ಬಿಡ್ತಿದ್ರು. ಬಾಗಲಕೋಟೆ ಅವ್ರು ಇರ್ಬೋದು, ಮೈಸೂರು ಅವ್ರು ಇರ್ಬೋದು, ಇಂಥವ್ರನ್ನ ಕೇಳಿಬಿಟ್ಟಿದ್ರೆ ಅದಕ್ಕೆ ಅವ್ರಿಗೆ ಹೇಳ್ತಿದ್ರು. ಇಲ್ಲಿ ಸಾರ್ವಜನಿಕರಿಗೆ ಕೇಳಿದ್ರೆ ಗೊತ್ತಾಗೋದಲ್ಲ. ಇಡೀ ವಿಧಾನಸಭೆಯಲ್ಲಿ ಚರ್ಚೆಗಳು ಆಗ್ತಿರ್ತಾವೆ, ಹೊರಗಡೆ ಜನ ಮಾತಾಡ್ತಾರೆ. ಯಾಕೆ ಇವರು ಮೂರ್ತಿ ದಿವಸದಲ್ಲಿ ಕಾರ್ಯಕ್ರಮ ಇದ್ದಾಗೂ ಕೂಡ ವಿಧಾನಸಭೆಯಲ್ಲಿ ಇದ್ದಾಗೂ ಯಾಕೆ ತೋರಿಸ್ತಾರೋ ಅಂತ ಕೇಳ್ತಾರೆ. ಅದಕ್ಕೆ ಅನೇಕ ಬಣ್ಣಗಳನ್ನು ಕಟ್ತಾರೆ. ಅನೇಕ ಕಡೆ ಅವರು ಬಣ್ಣ ಕಟ್ತಕ್ಕಂಥದ್ದು, ಜನ ಮಾತಾಡ್ತಕ್ಕಂಥದ್ದು. ಇವ್ರು ರಾತ್ರಿ ಪೂರ್ತಿ ಏನೇನು ಮಾಡ್ತಾರೋ, ಏನೇನು ನೋಡ್ತಾರೋ ಅನ್ನೋದು ಇವತ್ತು ಪ್ರಶ್ನೆ ಬರ್ತಾ ಇದೆ. ರಾತ್ರಿ ಪೂರ್ತಿ ನಿದ್ದೆಗೆಟ್ಟಾಗ ಬೆಳಗ್ಗೆ ಹಗಲಿ ಸಮಯದಲ್ಲಿ ನಿದ್ದೆ ಬರೋದು ಸ್ವಾಭಾವಿಕ, ಪ್ರಕೃತಿ ನಿಯಮ ಅದು. ಇವರು ರಾತ್ರಿ ಯಾರ್ಯಾರ ಜೊತೆಗೆ ಏನ್ ಮಾಡ್ತಾರೋ, ಯಾರ್ಯಾರ ಜೊತೆಗೆ ಏನ್ ನೋಡ್ತಾರೋ ಅನ್ನೋದನ್ನು ಕೂಡ ಅವರು ಸ್ಪಷ್ಟಪಡಿಸ್ಬೇಕಲ್ಲ. ಲಕ್ಷ್ಮಣ ಸವದಿ, ನೀವೆಲ್ಲ ಕೇಳಬೇಕು ಅಥಣಿ ಜನ. ಲಕ್ಷ್ಮಣ ಸವದಿ ಅವರೇ, ನಿಮ್ಮ ಮಂತ್ರಿ ಸ್ಥಾನ ಯಾಕೆ ಹೋಯ್ತು? ವಿಧಾನಸಭೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ದೇಗುಲ ಇದ್ದಾಗಿ, ದೇವಸ್ಥಾನ ಇದ್ದಾಗಿ ಅಲ್ಲಿ ಕೂತ್ಕೊಂಡು ಇದೇ ಲಕ್ಷ್ಮಣ ಸವದಿ ಮತ್ತು ಅವರ ಸ್ನೇಹಿತರು ಬ್ಲೂ ಫಿಲ್ಮ್ ನೋಡ್ತಾ ಇದ್ರಲ್ರಿ, ನಾಚಿಕೆ ಆಗಲ್ಲ? ಬ್ಲೂ ಫಿಲ್ಮ್ ಗೊತ್ತಾ ನಿಮ್ಗೆ? ಬ್ಲೂ ಫಿಲ್ಮ್ ಅಂದ್ರೆ ಆ ಬ್ಲೂ ಫಿಲ್ಮ್ ನೋಡಿರ್ತಕ್ಕಂಥ ಲಕ್ಷ್ಮಣ ಸವದಿ ಅವರಿಗೆ ಕೇಳಬೇಕು, ಅದೇನ್ರಿ ಅದು ನೋಡ್ತಾ ಇದ್ದದ್ ನೀವು ಅಂತ ಹೇಳಿ. ಬಹುಶಃ ಮಾನ ಮರ್ಯಾದೆ ಇದ್ರೆ ಈ ಬ್ಲೂ ಫಿಲ್ಮ್ ನೋಡಿದವರು ಸಾರ್ವಜನಿಕ ಜೀವನದಿಂದ ಜನರ ಕ್ಷಮೆಯನ್ನ ಕೋರಿ ನಿವೃತ್ತಿ ಆಗಬೇಕು. ಅದರ ಮಾನ ಇಲ್ಲ, ಬಂಡ ಜನ ಈ ಬಿಜೆಪಿಯವರು ಅಂತಕ್ಕಂಥ ತಿಳ್ಕೋಬೇಕಾಗ್ತದೆ. ಬಂಡ್ರು ಬಂಡ್ರು. ಸಾರ್ವಜನಿಕರಾಗಿ ನಿಮಗೆ ನೀಲಿ ಚಿತ್ರ ಗೊತ್ತಾ ಅಥವಾ ನೀಲಿ ಚಿತ್ರ ನೋಡಿದ್ದೀರಾ ಅಂತ ಅಲ್ಲಿ ಜನರನ್ನು ಕೇಳೋಕ್ಕಿಂತ ತಮ್ಮ ಸಚಿವ ಸಂಪುಟದಲ್ಲಿ ಕೆಲವೊಬ್ರು ಇದ್ದಾರಲ್ಲ
ಅವ್ರನ್ನ ಕೇಳಿದರೆ ಹೇಳಿಬಿಡ್ತಿದ್ರು. ಬಾಗಲಕೋಟೆ ಅವ್ರು ಇರ್ಬೋದು, ಮೈಸೂರವ್ರು ಇರ್ಬೋದು, ಇಂಥವ್ರನ್ನ ಕೇಳಿಬಿಟ್ಟಿದ್ರೆ ಅದಕ್ಕೆ ಅವರೇ ಹೇಳ್ತಿದ್ರು. ಇಲ್ಲಿ ಸಾರ್ವಜನಿಕರಿಗೆ ಕೇಳಿದರೆ ಗೊತ್ತಾಗೋದಲ್ಲ. ಇಡೀ ವಿಧಾನಸಭೆಯಲ್ಲಿ ಚರ್ಚೆಗಳು ಆಗ್ತಿರ್ತಾವೆ, ಹೊರಗಡೆ ಜನ ಮಾತಾಡ್ತಾರೆ. ಯಾಕೆ ಇವರು ಪೂರ್ತಿ ದಿವಸದಲ್ಲಿ ಕಾರ್ಯಕ್ರಮ ಇದ್ದಾಗೂ ಕೂಡ ವಿಧಾನಸಭೆಯಲ್ಲಿ ಇದ್ದಾಗೂ ಯಾಕೆ ತೊಗಡಿಸ್ತಾರೋ ಅಂತ ಕೇಳ್ತಾರೆ. ಅದಕ್ಕೆ ಅನೇಕ ಬಣ್ಣಗಳನ್ನು ಕಟ್ತಾರೆ. ಅನೇಕ ಕಡೆ ಅವರು ಬಣ್ಣ ಕಟ್ತಕ್ಕಂಥದ್ದು, ಜನ ಮಾತಾಡ್ತಕ್ಕಂಥದ್ದು. ಇವರು ರಾತ್ರಿ ಪೂರ್ತಿ ಏನೇನು ಮಾಡ್ತಾರೋ, ಏನೇನು ನೋಡ್ತಾರೋ ಅನ್ನೋದೂ ಇವತ್ತು ಪ್ರಶ್ನೆ ಬರ್ತಾಯಿದೆ. ರಾತ್ರಿ ಪೂರ್ತಿ ನಿದ್ದೆಗೆಟ್ಟಾಗ ಬೆಳಗ್ಗೆ ಹಗಲಿ ಸಮಯದಲ್ಲಿ ನಿದ್ದೆ ಬರೋದು ಸ್ವಾಭಾವಿಕ, ಪ್ರಕೃತಿ ನೇಮ ಅದು. ಇವರು ರಾತ್ರಿ ಯಾರ್ಯಾರ ಜೊತೆಗೆ ಏನು ಮಾಡ್ತಾರೋ, ಯಾರ್ಯಾರ ಜೊತೆಗೆ ಏನು ನೋಡ್ತಾರೋ ಅನ್ನೋದನ್ನು ಕೂಡ ಅವರು ಸ್ಪಷ್ಟಪಡಿಸ್ಬೇಕಲ್ಲ.